ಮಕ್ಕಳೇ, ಅರ್ಜುನನ ಮಹಾಸೇನೆಯು ಯಜ್ಞಾಶ್ವವನ್ನು ಮುಂದಿಟ್ಟುಕೊಂಡು ಪಶ್ಚಿಮಕ್ಕೆ ಸಾಗಿತು. ಪಾರಿಪ್ಲವವೆಂಬ ಪರ್ವತ ಪ್ರಾಂತಕ್ಕೆ ಬಂದಿತು. ಬಹುದೂರದವರೆಗೆ ಅಲ್ಲಿ ಕಾಡು ಗುಡ್ಡಗಳಲ್ಲದೆ ಬೇರೇನೂ ಇರಲಿಲ್ಲ. ಹಿಂದೆ ಪಾರ್ವತಿ ದೇವಿಯು ಇದೇ ಅರಣ್ಯದಲ್ಲಿ ಒಂದು ಕಡೆ ಚೆಲುವಾದ ಸರೋವರದ ತಡಿಯಲ್ಲಿ ಪರಮಶಿವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದಳು. ಆಗ ಬೇಟೆಗೆಂದು ಬಂದ ಒಬ್ಬ ರಕ್ಕಸನಿಂದ ದೇವಿಯ ತಪಸ್ಸಿಗೆ ವಿಘ್ನ ಒದಗಿತು. ಕೂಡಲೇ ಅವಳು, ಇನ್ನು ಈ ಪ್ರದೇಶಕ್ಕೆ ಬಂದ ಯಾವ ಗಂಡು ಪ್ರಾಣಿಯೇ ಆದರೂ ಹೆಣ್ಣಾಗಿ ಹೋಗಲಿ ಎಂದು ಶಪಿಸಿ ಆ ರಕ್ಕಸನನ್ನು ತನ್ನ ಕಣ್ಣಿನ ನೋಟದಿಂದಲೇ ದಹಿಸಿಬಿಟ್ಟಳು. ಪಾರ್ಥನ ಯಜ್ಞಾಶ್ವವು ನಡೆದು ಆ ಪ್ರದೇಶವನ್ನು ಹೊಕ್ಕೊಡನೆಯೇ ಹೆಣ್ಣು ಕುದುರೆಯಾಗಿ ಮಾರ್ಪಟ್ಟು ಅರ್ಜುನನ ಸಮೀಪಕ್ಕೆ ಓಡಿ ಬಂತು. ಇದಾವುದೋ ಶಾಪದ ಕಾರಣವಿರಬೇಕೆಂದು ಮನಗಂಡ ಅರ್ಜುನನು ಶ್ರೀಹರಿಯನ್ನು ಧ್ಯಾನಿಸಿ ಕುದುರೆಯ ಬೆನ್ನನ್ನು ಸವರಿದನು. ಅದು ಮುಂದಿನ ರೂಪವನ್ನು ತಳೆದು ದಿಕ್ಕು ಬದಲಿಸಿ ಮುಂದೆ ನಡೆಯಿತು. ಹಿಂದೆ ಕೃತಯುಗದ ಆದಿಯಲ್ಲಿ ಅಕ್ರತರ್ವಣನೆಂಬ ಶ್ರೋತ್ರಿಯ ಬ್ರಾಹ್ಮಣನು ನಾನಾ ತೀರ್ಥಕ್ಷೇತ್ರಗಳನ್ನು ಸಂಚರಿಸಿ ಯಾತ್ರೆ ಮಾಡುತ್ತಾ ಇದೇ ಪಾರಿಪ್ಲವದ ಮತ್ತೊಂದು ಪಾರ್ಶ್ವಕ್ಕೆ ಬಂದು ಅಲ್ಲಿದ್ದ ಒಂದು ಸರೋವರದಲ್ಲಿ ಸ್ನಾನ ಮಾಡಲು ಉಪಕ್ರಮಿಸಿದನು. ಅಷ್ಟರಲ್ಲಿ ನೆಗಳೊಂದು ಬಂದು ಅವನ ಕಾಲನ್ನು ಕಚ್ಚಿ ಎಳೆದು ಬಾಧೆಗೊಟ್ಟಿತು. ಬ್ರಾಹ್ಮಣನು ಹೇಗೋ ಮೇಲೆ ಬಂದು, ಈ ನೀರು ಸತ್ಪುರುಷರ ಸ್ನಾನಕ್ಕೆ ತಕ್ಕುದಲ್ಲ, ಈ ನೀರನ್ನು ಮುಟ್ಟಿದ ಯಾವ ಪ್ರಾಣಿಯೇ ಆದರೂ ಹುಲಿಯಾಗಿ ಹೋಗಲಿ ಎಂದು ಶಪಿಸಿ ಹೊರಟು ಹೋದನು. ಪಾಂಡವರ ಯಜ್ಞಾಶ್ವವು ಮುಂದೆ ಬಂದು ಆ ಸರೋವರದ ನೀರು ಕುಡಿದು ಹುಲಿಯಾಗಿ ಪಾರ್ಥನ ಮುಂದೆ ಬಂದು ನಿಂತಿತು. ಇದೂ ಶಾಪದ ಕಾರಣವಿರಬೇಕೆಂದು ಅರ್ಜುನನು ಮೊದಲಿನಂತೆಯೇ ಪುಂಡರೀಕಾಕ್ಷನನ್ನು ಧ್ಯಾನಿಸಿ ಅದರ ಮೈ ಸವರಿದನು. ಕುದುರೆಯು ಮೊದಲಿನ ರೂಪವನ್ನು ತಳೆದು ಮುಂದೆ ಹೊರಟಿತು. ಹೀಗೆ ಕೃಷ್ಣನು ಭಕ್ತರನ್ನು ಯಾವ ರೀತಿಯಾಗಿ ರಕ್ಷಿಸುತ್ತಾನೆ, ಬಂದ ಸಂಕಟಗಳನ್ನು ಯಾವ ರೀತಿಯಾಗಿ ಪರಿಹರಿಸುತ್ತಾನೆ ಎನ್ನುವುದಕ್ಕೆ ಈ ಎರಡು ಕಥೆಗಳು ನಮಗೆ ಆಧಾರ. ವಿ ಎನ್ ಭಾಗವತ್, ಬರಬಳ್ಳಿ.